ಹಾರ್ಟ್ ಕನ್ವರ್ಟಬಲ್ ಟಾಪ್ ಬರುತ್ತೆ ಇದು. ಇದೆಲ್ಲ ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ. ಬೇರೆ 45,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬೇರೆ 27,50,000 ಸರ್, ಫಿಕ್ಸ್ ಪ್ರೈಸ್. ಫ್ಯಾನ್ಸಿ ನಂಬರ್ 5557. ಇದು ವೆಲ್ ಮೇಂಟೈನ್ ಇದೆ ಸರ್. ಗಾಡಿನಲ್ಲಿ ಏನು ಕೆಲಸ ಇಲ್ಲ. ಇವಾಗ ತನಕ ನಮ್ಮ ವಿಡಿಯೋನಲ್ಲಿ ಈ ಆಫರ್ ಯಾರಿಗೆ ಕೊಟ್ಟಿಲ್ಲ. ನಿಮ್ ವಿಡಿಯೋನಿಂದ ಸ್ಟಾರ್ಟ್ ಮಾಡೋಣ. ಎಸ್ ಕ್ಲಾಸ್ ಸರ್, S350 2010 ಮಾಡೆಲ್, ಸೆಕೆಂಡ್ ಓನರ್, 89,000 ಕಿಲೋಮೀಟರ್ ಓಡಿದೆ. ಇಂಜಿನ್ ಗೇರ್ ಬಾಕ್ಸ್ ಗೆ 3 months ವಾರಂಟಿ, ನೋ ಎಲೆಕ್ಟ್ರಿಕಲ್, ಓನ್ಲಿ ಫಾರ್ ಇಂಜಿನ್ ಗೇರ್ ಬಾಕ್ಸ್ 3 months ವಾರಂಟಿ ನಿಮ್ ವಿಡಿಯೋನಲ್ಲಿ. ಇದು ಫೈನಲ್ ಪ್ರೈಸ್ ನಿಮಗೆ 15,40,000 ಗೆ ಮಾಡಿಸ್ಕೊಡ್ತೀನಿ ಸರ್. BMW 2013 ಮಾಡೆಲ್, 95,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್. ಫೈನಲ್ ಪ್ರೈಸ್ 9,75,000 ಆಗುತ್ತೆ ಸರ್. ನೆಗೋಷಿಯಬಲ್ ಆದ್ಮೇಲೆ ಪ್ರೈಸಸ್ ಇದು. ನೀವು ಹೇಳಿರೋ ರೇಟಿಗೆ ತಗೊಂಡ್ರೆ ಕೇಳಿದ್ ಕೊಡ್ತೀನಿ. ಹಾಗೆ ಆಗುತ್ತೆ ತಾನೆ, ಸ್ಲೈಟ್ಲಿ ನೆಗೋಷಿಯಬಲ್. ಏನು ಗಾಡಿನಲ್ಲಿ ವರ್ಕ್ ಇಲ್ಲ, ₹1 ವರ್ಕ್ ಇಲ್ಲ. ಫೈನಲ್ ಪ್ರೈಸ್ 33 lakhs ಗೆ ಮಾಡಿಸ್ಕೊಡ್ತೀನಿ. 250D ಗಾಡಿದು ಇಂಟರ್ವ್ಯೂಸ್ ಎಲ್ಲ ನೋಡಬಹುದು. ಈ ಫೈನಲ್ ಪ್ರೈಸ್ ನಿಮಗೆ ಒಂದು 22 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ನಮ್ದು ಕೋಟಿಂಗ್ ಇರೋದು 26 lakhs, 4 lakh rupees ನೆಗೋಷಿಯಬಲ್, 22 ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಅಸ್ಲಂ ಬೈ, ಹೈಲೈಟ್ಸ್ ಎಲ್ಲ ಆಯ್ತಲ್ಲ? ಆಯ್ತು, ಇಂಟ್ರೊಡಕ್ಷನ್ ಆಯ್ತು ಸರ್. ಕಸ್ಟಮ್ ಮೋಟರ್ ಕ್ಲಬ್ ಅಲ್ವಾ? ಸರ್. ಎಷ್ಟಿದೆ ಗಾಡಿಗಳು? 30 ವೆಹಿಕಲ್ಸ್ ಇದೆ ನಮ್ಮ ಹತ್ರ. 30 ಆಲ್ ಪ್ರೀಮಿಯಂ ಕಾರ್ಸ್, 30 ವೆಹಿಕಲ್ಸ್. ಆಡಿ, BMW, ಬೆಂಜ್, ಎಲ್ಲ ಮರ್ಸಿಡೀಸ್, BMW, ಆಡಿ, ಜಾಗ್ವಾರ್ ಎಲ್ಲ ಕಾರ್ಸ್ ಇದೆ ಸರ್. ಲ್ಯಾಂಡ್ ರೋವರ್, ರೇಂಜ್ ರೋವರ್ ಎಲ್ಲ ಕಂಪ್ಲೀಟ್ ಪೆಟ್ರೋಲ್, ಡೀಸೆಲ್, ಸ್ಪೋರ್ಟ್ ಕಾರ್ಸ್ ನೋಡಿ. ಅಲ್ಲಿ 2 ಸ್ಪೋರ್ಟ್ ಕಾರ್ ಡೀಟೇಲ್ಸ್ ಎಲ್ಲ ಹೇಳಿದೀನಿ ನಿಮಗೆ. ಕಂಪ್ಲೀಟ್ ಮ್ಯಾನುವಲ್ ಇಲ್ಲ, ಬರೀ ಆಟೋಮೆಟಿಕ್. ಬೇರೆ ಆಟೋಮೆಟಿಕ್ ಪ್ರೀಮಿಯಂ ಕಾರ್ಸ್, ಸ್ಪೋರ್ಟ್ ಕಾರ್ಸ್ ಎಲ್ಲ ಪ್ರೀಮಿಯಂ ಕಾರ್ಸ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಲಾಸ್ಟ್ ಟೈಮ್ದು. ಏನು ಕೊಡ್ತಾ ಇದ್ರಿ ಆಫರ್ ಈ ಸಲ? ಸರಿ, ಸೇಮ್ ಆಫರೇ, ಜನರಲ್ ಸರ್ವಿಸ್, ಬಟ್ ಕಮಿಷನ್ಸ್ ಏನಿಲ್ಲ ನಮ್ಮ ಹತ್ರ. ನಾರ್ಮಲ್ ಲಾಸ್ಟ್ ವಿಡಿಯೋನಲ್ಲಿನೂ ಹೇಳಿದ್ದೀನಿ, ಕಮಿಷನ್ ಏನಿಲ್ಲ. ಒಂದು ಜನರಲ್ ಸರ್ವಿಸು ಪ್ಲಸ್ ಒಂದು ರಬ್ಬಿಂಗ್ ಪಾಲಿಶಿಂಗ್ ಫ್ರೀ. ಇದು ಎರಡು ಒಂದು ಆಫರ್ನಲ್ಲಿ ಇದೆ. RTO ಚಾರ್ಜಸ್ ಇಲ್ಲ, ಕಮಿಷನ್ ಏನು ಇಲ್ಲ. NOC ಚಾರ್ಜಸ್ ಇರುತ್ತೆ. ಇವಾಗ UP ರಿಜಿಸ್ಟ್ರೇಷನ್ ಅಂದ್ರೆ ಅದಕ್ಕೆ ಚಾರ್ಜಸ್ ಕೊಡಬೇಕು, ಬೇರೆ 15,000 rupees ಅಷ್ಟೇ. ಬೇಕಂದ್ರೆ ಒಂದು ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಮಾಡಬೇಕಂದ್ರೆ 20,000 ಖರ್ಚು ಮಾಡಬೇಕು. ಡೈರೆಕ್ಟ್ RC ಕಾರ್ಡ್ ನಿಮ್ಮ ಹೆಸರಿನಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಆರಾಮಾಗಿ ಗಾಡಿ ಇಲ್ಲಿ ಓಡಿಸಬಹುದು. ಎಲ್ಲಿ ಬೇಕಂದ್ರೆ ಕರ್ನಾಟಕನಲ್ಲಿ, ಅದರ್ ಸ್ಟೇಟ್ಸ್ ಅಲ್ಲಿ ಓಡಿಸಬಹುದು. ಕಸ್ಟಮ್ ಮೋಟರ್ಸ್ ಕ್ಲಬ್ ಎಲ್ಲಿ ಬರುತ್ತೆ ಸರ್? ಇದು ವಸಂತ್ ನಗರ್ ಮಿಲ್ಲರ್ಸ್ ರೋಡ್, ಆಪೋಸಿಟ್ ಅಂಬೇಡ್ಕರ್ ಭವನ್. ಅಂಬೇಡ್ಕರ್ ಭವನ್ ಇಲ್ಲ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ, ಜೈನ್ ಹಾಸ್ಪಿಟಲ್ ಅದು. ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಮೇನ್ ರೋಡ್ ನಲ್ಲಿ ಶೋರೂಮ್ ಇರೋದು ಅಲ್ವಾ ಸರ್? ಇನ್ನೂ ಒಂದು ನೀವು ಆಫರ್ ಹೇಳಿದ್ರಲ್ಲ, ಇವಾಗ ತನಕ ನಮ್ಮ ವಿಡಿಯೋನಲ್ಲಿ ಈ ಆಫರ್ ಯಾರಿಗೆ ಕೊಟ್ಟಿಲ್ಲ. ನಿಮ್ಮ ವಿಡಿಯೋನಿಂದ ಸ್ಟಾರ್ಟ್ ಮಾಡೋಣ. 3 months ವಾರಂಟಿ ಕೊಡ್ತೀನಿ ಗಾಡಿಗೆ. 3 months ವಾರಂಟಿ ಎಲ್ಲ ಪ್ರೀಮಿಯಂ ಕಾರ್ಸ್ಗೆ ಅಲ್ವಾ? ಎಲ್ಲ ಪ್ರೀಮಿಯಂ ಕಾರ್ಸ್ಗೆ 3 months ವಾರಂಟಿ ಯಾವ ಗಾಡಿಗೆ ಕೊಡಲ್ಲ. ಇವಾಗ ತನಕ ಯಾವುದು ವಿಡಿಯೋನಲ್ಲಿ ವಾರಂಟಿದು ಹೇಳಿಲ್ಲ, ಕೊಟ್ಟಿಲ್ಲ. ಇವಾಗ ನಿಮ್ಮ ವಿಡಿಯೋನಲ್ಲಿ 3 months ವಾರಂಟಿ. ಇವಾಗ ಇದು ಆಫರ್, ಸ್ಪೆಷಲ್ ಆಫರ್. ಇಂಜಿನ್ ಗೇರ್ ಬಾಕ್ಸ್ ಗೆ 3 months ವಾರಂಟಿ, ನೋ ಎಲೆಕ್ಟ್ರಿಕಲ್, ಓನ್ಲಿ ಫಾರ್ ಇಂಜಿನ್ ಗೇರ್ ಬಾಕ್ಸ್ 3 months ವಾರಂಟಿ ನಿಮ್ ವಿಡಿಯೋದಲ್ಲಿ. ಸರಿ, ಆಯ್ತು. ರೇಂಜ್ ರೋವರ್ 2 ಇದಾವೆ, ಅಲ್ಲೊಂದು ಬೆಂಜ್ ಇದೆ, ಇಲ್ಲೊಂದು ಆಡಿ. ರೇಂಜ್ ರೋವರ್ ಇದೆ, ಬೆಂಜ್ ಇದೆ. ಇದು ಸೋಲ್ಡ್ ಆಯ್ತಾ? ಇದು ಸೋಲ್ಡ್ ಆಗಿದೆ, ನಿಮ್ಮ ಚಾನೆಲ್ ನಿಂದ ಆಗಿರೋದು. ಹೌದಾ? ಲಾಸ್ಟ್ ವೀಕ್ ಅಡ್ವಾನ್ಸ್ ಮಾಡಿದೆ. BMW ಯಾವ್ದು? BMW 520D ಇದೆ. ಅದು Audi A7. ಇದು ಅದು Mercedes Benz SLK 350. ಅದು BMW X6 K ರಿಜಿಸ್ಟ್ರೇಷನ್, ಫ್ಯಾನ್ಸಿ ನಂಬರ್. ಅಲ್ಲಿ ಒಂದು Audi Q3 ಇದೆ, K ರಿಜಿಸ್ಟ್ರೇಷನ್, 15 ಮಾಡೆಲ್. Mercedes Benz S ಕ್ಲಾಸ್ ಅದರ್ ಸ್ಟೇಟ್ ಡೆಲ್ಲಿ ರಿಜಿಸ್ಟ್ರೇಷನ್. ಅದು ನೋಡಬಹುದು. Mercedes Benz GLE 250 2016 ಮಾಡೆಲ್. ಇದು BMW X1 ಇದೆ, KA ಟ್ಯಾಕ್ಸ್ ಪೇಡ್. ಅದು ಎಲ್ಲಾರು ನೋಡಬಹುದು, 2013 ಮಾಡೆಲ್. ಇದು ಫೈನಲ್ ಪ್ರೈಸ್ ನಿಮಗೆ ಒಂದು 1050 ಗೆ ಮಾಡಿಸ್ಕೊಡ್ತೀನಿ. ಇನ್ನು ಎಲ್ಲಿದಾವೆ ಗಾಡಿಗಳು? ಮೇಲೆ ಫಸ್ಟ್ ಫ್ಲೋರ್ ಅಲ್ಲೂ ಗಾಡಿಗಳು ಎಲ್ಲ ಕಂಪ್ಲೀಟ್ ಗಾಡಿ ಇದೆ ಸರ್. ಅಲ್ಲಿ ಆಲ್ಮೋಸ್ಟ್ 15 ವೆಹಿಕಲ್ಸ್ ಇದೆ ಸರ್ ಅವೈಲೇಬಲ್. ಎಲ್ಲ ಪ್ರೀಮಿಯಂ ಕಾರ್ಸ್, ML, ಫ್ರೀಲ್ಯಾಂಡರ್ ಇದೆ ಗಾಡಿ. ಅಲ್ಲಿ ಜಾಗ್ವಾರ್ ಇದೆ, ಎಲ್ಲ ಗಾಡಿ ಕಂಪ್ಲೀಟ್ ಇದೆ ಸರ್. 3 series ಇದೆ, 5 series ಇದೆ, X1 ಇದೆ. ಇದು ಗಾಡಿ ಅಂದ್ರೆ ಫುಲ್ ಓಪನ್ ಆಗಿ ಕ್ಲೋಸ್ ಆಗುತ್ತಲ್ಲ? ಎಲ್ಲ ಕಂಪ್ಲೀಟ್ ಸರ್. ಸ್ಪೋರ್ಟ್ ಕಾರ್ ಇದು, ಕನ್ವರ್ಟಬಲ್ ಹಾಟ್ ಟಾಪ್. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಪ್ಲೀಸ್, ಬನ್ನಿ ಸರ್. ಸರ್, Mercedes Benz SLK 350 2013 ಮಾಡೆಲ್, ಹಾರ್ಟ್ ಕನ್ವರ್ಟಬಲ್ ಟಾಪ್ ಬರುತ್ತೆ ಇದು. ಇದೆಲ್ಲ ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ. ಬೇರೆ 45,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬೇರೆ 27,50,000 ಸರ್, ಫಿಕ್ಸ್ ಪ್ರೈಸ್. 27,50,000 ನೆಗೋಷಿಯಬಲ್. 27,50,000 ಫೈನಲ್ ಪ್ರೈಸ್. SLK ಅದೇ ಫೈನಲ್ ಪ್ರೈಸ್ ಸರ್, 2750. ಇವತ್ತು ಬೇರೆ ಫೈನಲ್ ಪ್ರೈಸ್ ಮಾತಾಡೋಣ. ಅದು Mercedes Benz SLK 350 ಹಾರ್ಟ್ ಕನ್ವರ್ಟಬಲ್ ಟಾಪ್.
ಎಷ್ಟು 27,50,000 ಅದೇ ಫೈನಲ್. ಅದೇ ಫೈನಲ್. ಇವತ್ತೆಲ್ಲ ಫೈನಲ್ ಪ್ರೈಸ್ ಮಾತಾಡೋಣ ಸರ್, ನೆಗೋಷಿಯಬಲ್ ಅಲ್ಲ, ಬೇರೆ ಫೈನಲ್ ಪ್ರೈಸಸ್ ಮಾತಾಡೋಣ. RTO ಚಾರ್ಜಸ್ ಕಮಿಷನ್ ಎಕ್ಸ್ಟ್ರಾ? RTO ಚಾರ್ಜಸ್ ಏನಿಲ್ಲ ಸರ್, ಡೆಲ್ಲಿ ರಿಜಿಸ್ಟ್ರೇಷನ್ ಕಾರ್, ಫ್ಯಾನ್ಸಿ ನಂಬರ್, NOC ತರಿಸ್ಕೊಡ್ತೀನಿ. ಬೇಕಂದ್ರೆ ಇಲ್ಲಿ ಟ್ಯಾಕ್ಸ್ ಕಟ್ಬೋದು, ಇಲ್ಲ ಅಂದ್ರೆ ನೀವು NOC ನಲ್ಲಿ ಗಾಡಿ ಓಡಿಸ್ಬೋದು ಇಲ್ಲಿ ಬೆಂಗಳೂರಿಗೆ. ಓಕೆ. ಮತ್ತೆ RTO ಚಾರ್ಜಸ್ ಕಮಿಷನ್ ಎಂತದ್ದು ಇರಲ್ಲ? RTO ಚಾರ್ಜಸ್ ಏನಿರಲ್ಲ ಸರ್, ಬಟ್ NOC ಚಾರ್ಜ್ ಮಾತ್ರ ಇರುತ್ತೆ 15,000 ಚಾರ್ಜಸ್. ಓಕೆ ಸರ್, ಬನ್ನಿ ನೆಕ್ಸ್ಟ್ ಗಾಡಿ ನೋಡ್ಬೋದು. BMW X6 2011 ಮಾಡೆಲ್. 2011 X6 BMW X6 2011 ಮಾಡೆಲ್ ವಿತ್ ಫ್ಯಾನ್ಸಿ ನಂಬರ್ K4999 ಪಕ್ಕ ಕರ್ನಾಟಕ ರಿಜಿಸ್ಟ್ರೇಷನ್. ಥರ್ಡ್ ಓನರ್, ವೆಲ್ ಮೇಂಟೈನ್ ಇದೆ, 90,000 ಕಿಲೋಮೀಟರ್. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಆಟೋಮೆಟಿಕ್ ಸರ್ ಬರೋದು. ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ಅಲ್ಲ, ಡೀಸೆಲ್. ಗಾಡಿಗಳಲ್ಲಿ ಸರ್ ಮ್ಯಾನ್ಯುವಲ್ ಬರುತ್ತೆ, ಬಟ್ ಮ್ಯಾನ್ಯುವಲ್ ಬರಲ್ಲ. ಒಂದೊಂದು ಗಾಡಿ ಬರುತ್ತೆ ಸರ್ ಮ್ಯಾನ್ಯುವಲ್ ನಲ್ಲಿ. ಓಕೆ. ತುಂಬಾ ಆಟೋಮೆಟಿಕ್ ಜಾಸ್ತಿ. BMW X6 2011 ಮಾಡೆಲ್, 90,000 ಕಿಲೋಮೀಟರ್ ಓಡಿದೆ, ಥರ್ಡ್ ಓನರ್. ಫೈನಲ್ ಪ್ರೈಸ್ ಇದು 20 lakhs ಗೆ ಆಗುತ್ತೆ ಸರ್. 20 ಲಕ್ಷಕ್ಕೆ ಫೈನಲ್ ಪ್ರೈಸ್. 24 ನಮ್ ಕೋಟಿಂಗ್ ಇರೋದು. ಇಲ್ಲಿ ನೋಡಬಹುದು ನಮ್ ಕೋಟಿಂಗ್ 24, ಬಟ್ ನಿಮ್ ವಿಡಿಯೋ ಚಾನೆಲ್ ನಿಂದ ಬಂದಿದೆ ಅಂದ್ರೆ 20 lakh rupees ಒಂದೇ ಒಂದು ಪ್ರೈಸ್ ಫಿಕ್ಸ್ಡ್. 20 ಲಕ್ಷಕ್ಕೆ 4 ಲಕ್ಷ ನೆಗೋಷಿಯಬಲ್ ಇರುತ್ತೆ. ಇಲ್ಲ 20 ಲಕ್ಷ ಫೈನಲ್ ಸರ್. ಇದು ಅದೇ ಫೈನಲ್. ನೋಡಿ ಇದು ನೋಡಬಹುದು, ಇಲ್ಲಿ ಬೇಕಾದ್ರೆ ಜೂಮ್ ಮಾಡಬಹುದು ಸರ್. ಇದು ನಮ್ದು 24 lakhs ಇದೆ. ಇದು 24 lakhs ಇದೆ ಪ್ರೈಸ್. ನಮ್ದು ಆಸ್ಕಿಂಗ್ 4 lakh ಕಡಿಮೆ ನಿಮ್ ಚಾನೆಲ್ ನಿಂದ ಬಂದಿದೆ ಅಂದ್ರೆ 20 ಲಕ್ಷ ಕಡಿಮೆ, 20 ಲಕ್ಷಕ್ಕೆ ಸಿಗುತ್ತೆ. ಇವಾಗ ಬೇರೆ ಗಾಡಿ ನೋಡಬಹುದು, Audi Q3. ಇದು KA ರಿಜಿಸ್ಟ್ರೇಷನ್, 2015 ಮಾಡೆಲ್, ಸೆಕೆಂಡ್ ಓನರ್, 82,000 ಕಿಲೋಮೀಟರ್ ಓಡಿದೆ, ಫ್ಯಾನ್ಸಿ ನಂಬರ್ 5557. ಇದು ವೆಲ್ ಮೇಂಟೈನ್ ಇದೆ ಸರ್ ಗಾಡಿ. ಗಾಡಿನಲ್ಲಿ ಏನು ಕೆಲಸ ಇಲ್ಲ, ಸರ್ವಿಸ್ ಎಲ್ಲ ಆಗಿದೆ, 82,000 ಕಿಲೋಮೀಟರ್ ಓಡಿದೆ. ಫೈನಲ್ ಪ್ರೈಸ್ ಈ ಗಾಡಿ 14,75,000 ಗೆ ಆಗುತ್ತೆ. 14,75,000 ಸರ್. ನಮ್ದು 16 lakh ಕೋಟಿಂಗ್ ಇರೋದು, ಬಟ್ ಫೈನಲ್ ಪ್ರೈಸ್ 14,75 ಫಿಕ್ಸ್ಡ್. 75,000 ನೆಗೋಷಿಯಬಲ್ ಅಲ್ಲ. Audi Q3 2015 ಪೆಟ್ರೋಲ್, ಸೆಕೆಂಡ್ ಓನರ್, ಡೀಸೆಲ್. ನಮ್ಮ ಹತ್ರ ಪೆಟ್ರೋಲ್ ಇಲ್ಲ ಸರ್. ಪೆಟ್ರೋಲ್ ಇವಾಗ ಇದು ನೋಡಿದ್ರಲ್ಲ, SLK ಒಂದಿದೆ, Z4 ಒಂದಿದೆ, 2 ಸ್ಪೋರ್ಟ್ ಕಾರ್ಸ್. ಅದು ಡೀಸೆಲ್. X6 ಡೀಸೆಲ್, ಆಲ್ಮೋಸ್ಟ್ ಡೀಸೆಲ್ ಜಾಸ್ತಿ ಇರೋದು. ಪೆಟ್ರೋಲ್ ಎಲ್ಲ ಕಡಿಮೆ. ಪೆಟ್ರೋಲ್ ಕಡಿಮೆ ಸರ್. ಪ್ರೀಮಿಯಂ ಕಾರ್ಸ್, ಡೀಸೆಲ್ಸ್ ಕಾರ್ಸ್, ಪೆಟ್ರೋಲ್ ಇರುತ್ತೆ ಗಾಡಿ, ಬಟ್ ನಮ್ಮ ಹತ್ರ ಇಲ್ಲ. ಸ್ಪೋರ್ಟ್ ಕಾರ್ಸ್ ನಲ್ಲಿ 2 ಕಾರ್ ಇದೆ, Z4 ಒಂದು, SLK ಪೆಟ್ರೋಲ್ ನಲ್ಲಿ. ಇದು ಡೀಸೆಲ್. Audi Q3 2015 ಸೆಕೆಂಡ್ ಓನರ್, ಆಟೋಮೆಟಿಕ್ ಡೀಸೆಲ್, 14,75 ಫಿಕ್ಸ್ ಪ್ರೈಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಬೆಂಜ್ ನೋಡಬಹುದು. ಬೆಂಜ್ S ಕ್ಲಾಸ್ ಸರ್, S350 2010 ಮಾಡೆಲ್, ಸೆಕೆಂಡ್ ಓನರ್, 89,000 ಕಿಲೋಮೀಟರ್ ಓಡಿದೆ. ಇದು ಫೈನಲ್ ಪ್ರೈಸ್ 10 lakhs ಗೆ ಆಗುತ್ತೆ. 10 ಲಕ್ಷಕ್ಕೆ ಆಗುತ್ತೆ ಫೈನಲ್ ಪ್ರೈಸ್. 10 lakhs ಆಟೋಮೆಟಿಕ್ ಡೀಸೆಲ್ S ಕ್ಲಾಸ್ 350. ಇವಾಗ ಬೆಂಜ್ ನೋಡಿದ್ರಲ್ಲ, SLK 350. ಬನ್ನಿ ಇವಾಗ ನಿಮ್ಗೆ 520D ತೋರಿಸ್ತೀನಿ. BMW 2013 ಮಾಡೆಲ್, 95,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್, ಫೈನಲ್ ಪ್ರೈಸ್ 9,75,000 ಆಗುತ್ತೆ ಸರ್. 9,70,000 ಬೇರೆ 9,75,000. 520D 2013 ಸೆಕೆಂಡ್ ಓನರ್, ಡೆಲ್ಲಿ ರಿಜಿಸ್ಟ್ರೇಷನ್, ಫ್ಯಾನ್ಸಿ ನಂಬರ್ ಇಲ್ಲ, ಅದು ಫ್ಯಾನ್ಸಿ 3853 ಫ್ಯಾನ್ಸಿ ನಂಬರ್. ಫೈನಲ್ ಡೀಸೆಲ್, ಆಟೋಮೆಟಿಕ್. ಫೈನಲ್ ನಿಮಗೆ 975 ಗೆ ಮಾಡಿಸ್ಕೊಡ್ತೀನಿ ಸರ್. 3853 ಗಾಡಿ ನಂಬರ್, ಕಡಿಮೆ ಪ್ರೈಸ್ ಇದು. ಫೈನಲ್ ಪ್ರೈಸ್ ಅದೇ ಸರ್. ನಮ್ದು ಕೋಟಿಂಗ್ ಇದು 1250 ಇದೆ, 975 ಗೆ ಮಾಡಿಸ್ಕೊಡ್ತೀನಿ. 9,75,000 ಸ್ಲೈಟ್ಲಿ ನೆಗೋಷಿಯಬಲ್ ಇಲ್ಲ. ನೆಗೋಷಿಯಬಲ್ ಇಲ್ಲ ಸರ್, ಫಿಕ್ಸ್ ಪ್ರೈಸ್ ಪಕ್ಕ. ಇವತ್ತು ಫಿಕ್ಸ್ ಪ್ರೈಸ್ ಸರ್. ಎಲ್ಲ ಪ್ರೈಸಸ್ ಹೇಳ್ತಿರೋದೆಲ್ಲ ಫಿಕ್ಸ್, ಆಗೋದೇ ಇಲ್ಲ. ಎಲ್ಲ ನೆಗೋಷಿಯಬಲ್ ಮಾಡಿಸ್ಬಿಟ್ಟು ಇವಾಗ ಇದು ನೋಡಬಹುದು ಸರ್. Audi A7 ಇದೆ, ಸ್ಪೋರ್ಟ್ 2011 ಮಾಡೆಲ್, 84,000, ಹರಿಯಾಣ ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್ 0999. ಹೇಳಿ. 2011 ಮಾಡೆಲ್ Audi A7, 84,000 ಕಿಲೋಮೀಟರ್ ಓಡಿದೆ ಸರ್. ಸಿಂಗಲ್ ಓನರ್, ಒಂದೇ ಓನರ್, ಸಿಂಗಲ್ ಓನರ್. ಫೈನಲ್ ಪ್ರೈಸ್ ನಿಮಗೆ ಒಂದು 14,75,000 ಗೆ ಮಾಡಿಸ್ಕೊಡ್ತೀನಿ. ನಮ್ದು 17 lakhs ಇದೆ, 1475 ಗೆ ಮಾಡಿಸ್ಕೊಡ್ತೀನಿ. ಸೇಮ್ ಗಾಡಿ ಇದೆ ನಮ್ಮ ಹತ್ರ ಇನ್ನೂ ಒಂದು ವೈಟ್ ಕಲರ್ ನಲ್ಲಿ Audi A7, ಅದು 22 lakhs. ಫೈನಲ್ ಒಂದು 2050 ಗೆ ಮಾಡಿಸ್ಕೊಡ್ತೀನಿ. NOC ತೆಗೆದುಕೊಡ್ತೀರಾ? ಅದ್ರದ್ದೇನಿದೆ ಎಕ್ಸ್ಟ್ರಾ ಕರ್ನಾಟಕ ಚಾರ್ಜಸ್ ಏನಿದೆ ಅದು ಕೊಡಬೇಕಾಗುತ್ತೆ. ಅದು ಮಾಡ್ಬೋದು ಸರ್. ಬೇಕಂದ್ರೆ ನಿಮಗೆ ಇವಾಗ HR ರಿಜಿಸ್ಟ್ರೇಷನ್ ಅಲ್ಲ, ಬೇಕಂದ್ರೆ ಒಂದು ಕೇರ್ ಆಫ್ ಅಡ್ರೆಸ್ ನಲ್ಲಿ ಅಲ್ಲಿ ಬೇಕಂದ್ರೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. NOC ನೀವು NOC ಗೆ 15,000 ಚಾರ್ಜ್ ಮಾಡ್ತೀನಿ. ಒಂದು ಕೇರ್ ಆಫ್ ಅಡ್ರೆಸ್ ನಲ್ಲಿ ಡೈರೆಕ್ಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ನಿಮಗೆ ಬೇರೆ 20,000 ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. RC ಕಾರ್ಡ್ ನಿಮ್ಮ ಹೆಸರಿನಲ್ಲಿ. ಓಕೆ, ಅದೇ HR ಗಾಡಿನೇ. ಓಕೆ, ಅದೇ ನೆಕ್ಸ್ಟ್ ವೆಹಿಕಲ್ ಲ್ಯಾಂಡ್ ರೋವರ್ ನೋಡಬಹುದು ಸರ್. 2013 ಮಾಡೆಲ್, 75,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್. ಗಾಡಿ ಎಲ್ಲ ಫುಲ್ಲಿ ಮೈಂಟೈನ್ ಇದೆ ಸರ್, ವೆಲ್ ಮೈಂಟೈನ್ ಇದೆ. ಪ್ರೈಸ್ ಬೇರೆ ನಿಮಗೆ ಒಂದು 10,50,000 ಗೆ ಮಾಡಿಸ್ಕೊಡ್ತೀನಿ ಫೈನಲ್. 10,50,000 ಫೈನಲ್. 2013 ಸೆಕೆಂಡ್ ಓನರ್, LR ಡೀಸೆಲ್ ಆಟೋಮೆಟಿಕ್ ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್. ಓಕೆ,
ಇವಾಗ ಬೇರೆ ಗಾಡಿ ಇದು ನೋಡಬಹುದು ನಮ್ಮ ಹತ್ರ ಇವಾಗ X1 ಇದೆ. ಇದು PY ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್ 8000 ಪಾಂಡಿಚೇರಿ. ಬಟ್ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ ಸರ್. ಇದು 2012 ಮಾಡೆಲ್, ಸೆಕೆಂಡ್ ಓನರ್, 82,000 ಕಿಲೋಮೀಟರ್ ಓಡಿದೆ. ಸಾರಿ, ಸಿಂಗಲ್ ಓನರ್ ಸರ್, ಸೆಕೆಂಡ್ ಓನರ್ ಅಲ್ಲ, ಅದು ಸಿಂಗಲ್ ಓನರ್ ಗಾಡಿ, ಟ್ಯಾಕ್ಸ್ ಪೇಡ್ ಆಗಿದೆ. ಫೈನಲ್ ಪ್ರೈಸ್ ನಿಮಗೆ ಒಂದು 8 lakhsಗೆ ಮಾಡಿಸ್ಕೊಡ್ತೀನಿ. 8 ಲಕ್ಷ 8 ಲಕ್ಷ 9 lakh ನೆಗೋಷಿಯಬಲ್. ಇಲ್ಲ 9,50,000 ನಮ್ದು ಕೋಟಿಂಗ್ ವಿತ್ ಟ್ಯಾಕ್ಸ್ ಪೇಡ್. ಟ್ಯಾಕ್ಸ್ ಪೇನೇ ಅವರು ಆಲ್ಮೋಸ್ಟ್ ಒಂದು 3.5 lakhs ಟ್ಯಾಕ್ಸ್ ಪೇ ಮಾಡಿದ್ದಾರೆ. 3 lakhs ಟ್ಯಾಕ್ಸ್ ಪೇ ಮಾಡಿದ್ದಾರೆ. ಎಲ್ಲ ರಿಸಿಪ್ಟ್ ಎಲ್ಲ ನಮ್ಮ ಹತ್ರ ಇದೆ. ಡೈರೆಕ್ಟ್ ನಿಮಗೆ ರೀನಂಬರ್ ಮಾಡಿಸ್ಬಿಟ್ಟು ಕೆಗೆ ಮಾಡಿ ಟ್ರಾನ್ಸ್ಫರ್ ಫೈನಲ್ ಪ್ರೈಸ್ ಎಷ್ಟಂದ್ರೆ? ಫೈನಲ್ ಪ್ರೈಸ್ 8 lakhs. 8 ಲಕ್ಷ 8 ಲಕ್ಷ ಆನ್ ಟೇಬಲ್ ಒಂದು 50,000. ಇಲ್ಲ ಸರ್, ಇವಾಗ ಅದೇ ಹೇಳಿರೋದು. ಇವಾಗ ನೀವು ಏನು ಹೇಳ್ದೆ ಅಂದ್ರೇನೋ ಪ್ರೈಸ್ ನೆಗೋಷಿಯಬಲ್ ಇಲ್ಲ. ನೆಗೋಷಿಯಬಲ್ ಆದ್ಮೇಲೆ ಪ್ರೈಸಸ್ ಇದು. ನೀವು ಹೇಳಿರೋ ರೇಟಿಗೆ ತಗೊಂಡ್ರೆ ನಾನು ಕೇಳಿದ್ ಕೊಡ್ತೀನಿ. ಹಾಗೆ ಆಗುತ್ತೆ ತಾನೆ? ಸ್ಲೈಟ್ಲಿ ನೆಗೋಷಿಯಬಲ್. ಫಿಕ್ಸಸ್ ಪ್ರೈಸಸ್ ಸರ್, ಫಿಕ್ಸ್ ಪ್ರೈಸಸ್ ಹೇಳ್ತಾರಾ? ಆಗುತ್ತೆ ತಾನೆ ಸ್ಲೈಟ್ಲಿ ಫಿಕ್ಸ್ ಪ್ರೈಸ್ ಸರ್, ನಮ್ದು ಫಿಕ್ಸೇ. ಆಗ್ಲಿ ನೋಡೋಣ ಸರ್. ಇವಾಗ ಈ ಗಾಡಿ ನೋಡಬಹುದು, ಮರ್ಸಿಡಿಸ್ ಬೆಂಜ್ GLE 250 2016 ಮಾಡೆಲ್ ವಿತ್ KA ರಿಜಿಸ್ಟ್ರೇಷನ್ 5949 ಗಾಡಿ ನಂಬರ್. KA ಗಾಡಿನೇ ಸರ್ ಇದು. 2016 ಮಾಡೆಲ್, ಸೆಕೆಂಡ್ ಓನರ್, 82,000 ಕಿಲೋಮೀಟರ್ ಓಡಿದೆ. ನಮ್ದು ಕೋಟಿಂಗ್ ಪ್ರೈಸ್ ಇರೋದು 36,50,000. ಈ ಫೈನಲ್ ಪ್ರೈಸ್ ನಿಮಗೆ 33 lakhsಗೆ ಮಾಡಿಸ್ಕೊಡ್ತೀನಿ ಸರ್. 3,50,000 ನೆಗೋಷಿಯಬಲ್, ಫ್ಲಾಟ್ ಡಿಸ್ಕೌಂಟ್. ಎಷ್ಟು? 3,50,000. KA ಗಾಡಿಗೆ ಫ್ಲಾಟ್ ಡಿಸ್ಕೌಂಟ್ ಬೇರೆ 33 lakhsಗೆ ಫೈನಲ್ ಪ್ರೈಸ್. 3 ಲಕ್ಷ. ಅಪ್ಗ್ರೇಡೆಡ್ ಮ್ಯಾಗ್ ವೀಲ್ಸ್ ಇದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ತುಂಬಾ ವೆಲ್ ಮೈಂಟೈನ್ ಗಾಡಿನಲ್ಲಿ ಏನು ಕೆಲಸ ಇಲ್ಲ ಸರ್. ಬೇರೆ ಗಾಡಿ ತಗೊಂಡ್ಬಿಟ್ಟು ಓಡಿಸ್ಬೇಕಷ್ಟೇ. ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ಡೀಸೆಲ್ ಸರ್ವಿಸ್ ಆಗಿದೆ ಗಾಡಿದು. ಏನು ಗಾಡಿನಲ್ಲಿ ವರ್ಕ್ ಇಲ್ಲ, ₹1 ವರ್ಕ್ ಇಲ್ಲ. ಫೈನಲ್ ಪ್ರೈಸ್ 33 lakhsಗೆ ಮಾಡಿಸ್ಕೊಡ್ತೀನಿ. 250D ಗಾಡಿದು ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. AC ಒಂದ್ಸಲ ಸೀಟಲ್ಲೇ ಇರುತ್ತಲ್ಲ. ತುಂಬಾ ವೆಲ್ ಮೈಂಟೈನ್ ಸರ್, ವೆಲ್ ಮೈಂಟೈನ್ ವಿತ್ ಮ್ಯಾಗ್ ವೀಲ್ಸ್ ಅಪ್ಗ್ರೇಡೆಡ್. 33 lakh ಫೈನಲ್ ಪ್ರೈಸ್. ಮತ್ತೆ ಇಷ್ಟೇ ಇದಾವ? ಇನ್ನೂ ಕಾರ್ಗಳು ಇದಾವ ಸರ್? ಮೇಲೆ ಫಸ್ಟ್ ಫ್ಲೋರ್ ಇದೆ. ಫಸ್ಟ್ ಫ್ಲೋರ್ ನಲ್ಲಿ ನಾವು ನೋಡಬಹುದು. ಬನ್ನಿ ಅಲ್ಲಿ ಲಾಂಚ್ ಇರೋದು ಸರ್ ನಮ್ದು. ಎಲ್ಲಿ? ಆಫೀಸ್ ಇಲ್ಲಿ ಇರೋದು. ಬನ್ನಿ, ಇದ್ರೊಳಗೆ ಹೋಗ್ಬೇಕಾ? ಇದೊಳಗಡೆ ಹೋಗ್ಬೇಕು. ಗ್ರೌಂಡ್ ಫ್ಲೋರ್ ಇದೆ, ಹೊರಗಡೆ ಕೂಡ ಕಾರ್ ನಿಲ್ಸಿರ್ತಾರೆ. ಎಲ್ಲ ಗ್ರೌಂಡ್ ಫ್ಲೋರ್ ನಲ್ಲಿ ಇರೋದು. ಫಸ್ಟ್ ಫ್ಲೋರ್ ನಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಹಂಗೆ ಲೈನಲ್ಲಿ ಬನ್ನಿ ಸರ್. ಕ್ಯಾಮ್ರಾ ಆನ್ ಇರಲಿ, ಹಾಗೇನೆ ನೋಡ್ತಾ ಇರಿ. ಈ ಥರ ಬಂದರೆ ಲಿಫ್ಟಲ್ಲಿ ಎಲ್ಲ ರಾ ಫುಟೇಜ್ ಅದರಲ್ಲಿ ಏನಿದೆ. ಎಷ್ಟನೇ ಫ್ಲೋರ್? ಫಸ್ಟ್ ಫ್ಲೋರ್ ಸರ್. ಫಸ್ಟ್ ಫ್ಲೋರ್ ನಲ್ಲಿ ಇದೆ. ಆಚೆ ನಮ್ದು ಲಿಫ್ಟ್ ಇದೆ. ಗಾಡಿ ಎಲ್ಲ ಆಚೆನಿಂದ ಮೇಲೆ ಹೋಗೋದು ಲಿಫ್ಟ್. ಫಸ್ಟ್ ಫ್ಲೋರ್ ನಲ್ಲಿ ನಮ್ದು ಆಲ್ಮೋಸ್ಟ್ ಒಂದು 15 ಕಾರ್ಸ್ ಅವೈಲೇಬಲ್ ಇದೆ ಸರ್ ಫಸ್ಟ್ ಫ್ಲೋರ್ ನಲ್ಲಿ. ಕೆಳಗಡೆ ಒಂದು 10 ಸ್ವಿಫ್ಟ್ i20 ಇವೆಲ್ಲ ಮಾಡೋದೇನ ಬರೀ ಸರ್ ಬೇರೆ ಪ್ರೀಮಿಯಂ ಕಾರ್ಸ್ಗೆ ಫೋಕಸ್ ಮಾಡ್ತಾ ಇರೋದು ಸರ್. ಬೇರೆ ಪ್ರೀಮಿಯಂ ಕಾರ್ಸ್ಗೆ ಫೋಕಸ್ ಮಾಡ್ತಾ ಇರೋದು ನೋಡ್ಬೋದು ಸರ್. ಇದೆಲ್ಲ ಒಂದ್ಸತಿ ಇಲ್ಲಿ ಎಲ್ಲ ಕ್ಯಾಮ್ರಾ ಜೂಮ್ ಮಾಡಿ ಸರ್. ಇಲ್ಲಿ ಇದೆಲ್ಲ ಕಂಪ್ಲೀಟ್ ಪ್ರೀಮಿಯಂ ಕಾರ್ಸ್. ಫಾರ್ಚುನರ್ ಬರ್ತಾ ಇರುತ್ತೆ ಸರ್ ನಮ್ಮ ಹತ್ರ, ಬಟ್ ಅದು ಫಾಸ್ಟ್ ಮೂವಿಂಗ್. ನೆನ್ನೆನೆ ಒಂದು ಡೆಲಿವರಿ ಕೊಟ್ಟರು ಫಾರ್ಚುನರ್ 2015 ಮಾಡೆಲ್. ಇವಾಗ ಹೇಳ್ಬಿಡಿ ಸರ್. ಇವಾಗ ಅಲ್ಲಿನಿಂದ ಸ್ಟಾರ್ಟ್ ಮಾಡೋಣ. Audi Q5 ಇದೆ, ಒಂದು ಫ್ಯಾನ್ಸಿ ನಂಬರ್ 000 ಒರಿಸ್ಸಾ. ನಮ್ಮ ಹತ್ರ ಎಲ್ಲ ಆಲ್ಮೋಸ್ಟ್ ಅದರ್ ಸ್ಟೇಟ್ ವೆಹಿಕಲ್ಸ್ ಸರ್. ಕಡಿಮೆ ಪ್ರೈಸ್ ನಲ್ಲಿ ಸಿಗ್ಬಿಡುತ್ತೆ. ಓಕೆ, ಎಲ್ಲ ಆಲ್ಮೋಸ್ಟ್ ಇದು ಏನು ಗೊತ್ತಾ, ಇವಾಗ ವರ್ಣ, ಹೋಂಡಾ ಸಿಟಿ ಇದೆಲ್ಲ ಒಂದು 20 ಲಕ್ಷ 15 ಲಕ್ಷ ಕೊಟ್ಬಿಟ್ಟು ತಗೊಳ್ಳೋದು i20. ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಅದೇ ಪ್ರೀಮಿಯಂ ಕಾರ್ 5 ಲಕ್ಷ 6 ಲಕ್ಷ. ಏನ್ ಸರ್? i20 ಅಲ್ಲ, ವರ್ಣ ಎಲ್ಲ ಇವಾಗ 20 ಲಕ್ಷ ಇದೆ ಅಲ್ಲ. ವರ್ಣ ಇದೆ. ಇವಾಗ ಹೋಂಡಾ ಸಿಟಿ ಎಲ್ಲ 20 ಲಕ್ಷ ಅಲ್ಲ ಸರ್. ಇವಾಗ ಆ ಗಾಡಿ ನಿಮ್ಗೆ 20 ಲಕ್ಷ ನಿಮ್ಗೆ ವರ್ಣ ಹೋಂಡಾ ಸಿಟಿ ಅಂದ್ರೆ ನಿಮ್ಗೆ ಅಲ್ಲಿ ಜೂಮ್ ಮಾಡಿ ನಿಮ್ಗೆ ರೇಂಜ್ ರೋವರ್ ಹೋಗ್ ಕೊಡ್ತೀನಿ. ಅದು ಜೂಮ್ ಮಾಡಿ, ಅದು ತೋರಿಸಿ ಸರ್. ಅದು ರೇಂಜ್ ರೋವರ್ ಹೋಗ್ 20 ಲಕ್ಷಗೆ ಕೊಡ್ತೀನಿ ಆ ರೇಂಜ್ ನಲ್ಲಿ. ಇವಾಗ 3 ಕೋಟಿ 2 ಕೋಟಿ ಗಾಡಿ ಅದು ನಿಮ್ಗೆ ಬೇರೆ 20 ಲಕ್ಷಗೆ ಸಿಗುತ್ತೆ. ಇವಾಗ ಏನಂದ್ರೆ ಸ್ವಿಫ್ಟ್ i20 ಆ ರೇಂಜಸ್ ಗಾಡಿಗೆ ನಿಮ್ಗೆ ಈ ತರ ಕೊಡ್ತೀನಿ. ಬೇರೆ 8 ಲಕ್ಷಗೆ ಇದು 2010 ಮಾಡಲ್ 3 ಲೀಟರ್ ಇಂಜಿನ್ Audi Q5 ವೆಲ್ ಮೈಂಟೈನ್ ಸೆಕೆಂಡ್ ಓನರ್ ವಿತ್ ಫ್ಯಾನ್ಸಿ ನಂಬರ್ 0009. ಇದು ಫೈನಲ್ ಪ್ರೈಸ್ ನಿಮಗೆ 8,10,000ಗೆ ಮಾಡಿಸ್ಕೊಡ್ತೀನಿ ಸರ್. ನಮ್ದು ಕೋಟಿಂಗ್ 950 ಇದೆ. 8,10,000ಗೆ ಮಾಡಿಸ್ಕೊಡ್ತೀನಿ. 8 ಲಕ್ಷದ 10,000. 8 ಲಕ್ಷನೇ ಕೊಡ್ತಾರೆ. 10,000 8 ಲಕ್ಷ ಕೊಡೋಣ ಬನ್ನಿ ಸರ್. ಇವಾಗ 10 ಲಕ್ಷ ಅಲ್ಲಿ ನೆಗೋಷಿಯಬಲ್. BMW ಇದೆಯಲ್ಲ, ಅಲ್ಲಿ BMW ಇದು ನೋಡಬಹುದು ಸರ್. ಇದು ಕಡಿಮೆ ರೇಂಜ್ ನಲ್ಲಿ ಇರೋದು ಸರ್ ನಮ್ಮ ಹತ್ರ. ಇವಾಗ 2012 ಮಾಡೆಲ್ BMW X1 ಸೆಕೆಂಡ್ ಓನರ್ ಬೇಸಿಕ್ ವಿತೌಟ್ ಸನ್ರೂಫ್ 82,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ನಿಮಗೆ ಒಂದು 6 lakhsಗೆ ಮಾಡಿಸ್ಕೊಡ್ತೀನಿ ಸರ್. 6 ಲಕ್ಷ 8 ಲಕ್ಷ ಕೋಟಿಂಗ್ ಇರೋದು. ಇದೇ ಸ್ಟಾರ್ಟಿಂಗ್ ಇರೋದು. ಇವಾಗ ಮರ್ಸಿಡಿಸ್ ಬೆಂಜ್ ML 350 ನೋಡಬಹುದು. 2013 ಮಾಡೆಲ್ ಬ್ಲಾಕ್ ಕಲರ್, ಬೇರೆ 82,000 ಕಿಲೋಮೀಟರ್ ಓಡಿದೆ. ವೆಲ್ ಮೈಂಟೈನ್. ಇದು ಫೈನಲ್ ಪ್ರೈಸ್ ನಿಮಗೆ 15,40,000ಗೆ ಮಾಡಿಸ್ಕೊಡ್ತೀನಿ ಸರ್. 15 ಲಕ್ಷ 40,000
50,000ಗೆ ಮಾಡಿಸ್ಕೊಡ್ತೀನಿ. ನಮ್ದು ಕೋಟಿಂಗ್ ಇರೋದು 1650, 1540ಗೆ ಮಾಡಿಸ್ಕೊಡ್ತೀನಿ ಸರ್ ಫೈನಲ್ ಪ್ರೈಸ್. ಹಂಗೆ ಇದು ನೋಡ್ಬೋದು BMW X3 ಇದೆ, 2012 ಮಾಡಲ್, ಸೆಕೆಂಡ್ ಓನರ್. ಈ ಫೈನಲ್ ಪ್ರೈಸ್ ಗಾಡಿ ನಿಮಗೆ ಒಂದು 10 lakhsಗೆ ಮಾಡಿಸ್ಕೊಡ್ತೀನಿ ಸರ್. 10 ಲಕ್ಷಗೆ ಮಾಡಿಸ್ಕೊಡ್ತೀನಿ. ಮರ್ಸಿಡೀಸ್ ಬೆನ್ಸ್ ML 350 ನಲ್ಲಿ ಇನ್ನೂ ಒಂದು ಗಾಡಿ ಇದೆ, ಅದು ನೋಡಿರೋದು ಬ್ಲ್ಯಾಕ್, ಇದು ವೈಟ್ ಇದೆ. 2011 ಮಾಡಲ್, ಡೆಲ್ಲಿ ರಿಜಿಸ್ಟ್ರೇಷನ್. 2012 ಮಾಡಲ್ ಅಂತ ಹಾಕಿದ್ರೆ ಕೊಟ್ಲಾಗಲಿ? ಇಲ್ಲ, ಅದು ಏನು ಮಿಸ್ಟೇಕ್ ಇರ್ಬೋದು ಸರ್. 2011 ಮಾಡಲ್ ಇದು, 12 ಅಲ್ಲ. 2011 ಸೆಕೆಂಡ್ ಓನರ್, 89,000 ಕಿಲೋಮೀಟರ್ ಓಡಿದೆ. ಫೈನಲ್ ಪ್ರೈಸ್ ನಿಮಗೆ 9,50,000ಗೆ ಮಾಡಿಸ್ಕೊಡ್ತೀನಿ ಸರ್. 9,50,000ಗೆ 2011 ಮಾಡಲ್. ಅದು ಬ್ಲ್ಯಾಕ್ 13 ನೋಡಿರೋದು, ಇದು ವೈಟ್ 11. ಇವಾಗ ಈ ಗಾಡಿ ನೋಡ್ಬೋದು, BMW 7 ಸೀರೀಸ್, 2010 ಮಾಡಲ್, ಸೆಕೆಂಡ್ ಓನರ್, 98,000 ಕಿಲೋಮೀಟರ್ ಓಡಿದೆ. ಫೈನಲ್ ಪ್ರೈಸ್ ನಿಮಗೆ 9,50,000ಗೆ ಮಾಡಿಸ್ಕೊಡ್ತೀನಿ. 9,5 ಲಕ್ಷ ಫೈನಲ್ ಪ್ರೈಸ್. ನೆಕ್ಸ್ಟ್ ರೇಂಜ್ ರೋವರ್, ಇನ್ನೂ ಒಂದು ಲ್ಯಾಂಡ್ ರೋವರ್ 2013 ಮಾಡಲ್. ಇದು ಕೆಳಗಡೆ ನೋಡಿರೋದು 13, ಇದು ವೈಟ್ 13. 2013 ಮಾಡಲ್ ಲ್ಯಾಂಡ್ ರೋವರ್, ಫ್ರೀ ಲ್ಯಾಂಡರ್, 89,000 ಕಿಲೋಮೀಟರ್ ಓಡಿದೆ. ಫೈನಲ್ ಪ್ರೈಸ್ ನಿಮಗೆ ಒಂದು 9,50,000ಗೆ ಮಾಡಿಸ್ಕೊಡ್ತೀನಿ. 9,5 ಲಕ್ಷ. ಅದು ಕೆಳಗಡೆ ನೋಡಿರೋದು ಮೆರೂನ್ ಕಲರ್ದು, ಅದು 1050, ಇದು 950 ಸರ್. ಇವಾಗ ಇದು ನೋಡ್ಬೋದು X6 ನಲ್ಲಿ ನಮ್ಮ ಹತ್ರ 2 ಗಾಡಿ ಇದೆ. ಅವ್ರ ಕೆಳಗಡೆ ನೋಡಿರೋದು K ರಿಜಿಸ್ಟ್ರೇಷನ್, ಇದು 2011 UP ರಿಜಿಸ್ಟ್ರೇಷನ್, 16 lakhs ನಮ್ಮ ಕೋಟಿಂಗ್ ಇದೆ. ಫೈನಲ್ ಪ್ರೈಸ್ ನಿಮಗೆ ಒಂದು 12,75,000ಗೆ ಮಾಡಿಸ್ಕೊಡ್ತೀನಿ. 11 ಮಾಡಲ್, 12,75,000ಗೆ, 16 ಕೋಟಿಂಗ್ ಇರೋದು, 1275 ಆಫರ್ ಪ್ರೈಸ್, ಫೈನಲ್ ಪ್ರೈಸ್ ಸರ್. ಇವಾಗ ಇದು ನೋಡ್ಬೋದು, ರೇಂಜ್ ರೋವರ್ ವೋಗ್ 2011 ಮಾಡಲ್, ಸೆಕೆಂಡ್ ಓನರ್. ಇದು 4.4 ಇಂಜಿನ್ ಬರುತ್ತೆ ಸರ್, ಡೀಸೆಲ್. ಇದೆಲ್ಲ ನೋಡ್ಬೋದು, ವೆಲ್ ಮೇಂಟೈನ್ ಇದೆ ಗಾಡಿ. ಏನು ರೇಟ್ ಹೇಳ್ತಾ ಇದ್ದೀರಾ? 89,000 ಕಿಲೋಮೀಟರ್ ಓಡಿದೆ ಸರ್. 2011 ಮಾಡಲ್, 4.4 ಲೀಟರ್ ಇಂಜಿನ್ ಬರುತ್ತೆ. ಈ ಫೈನಲ್ ಪ್ರೈಸ್ ನಿಮಗೆ ಒಂದು 22 lakhsಗೆ ಮಾಡಿಸ್ಕೊಡ್ತೀನಿ ಸರ್. ನಮ್ಮದು ಕೋಟಿಂಗ್ ಇರೋದು 26 lakhs, 4 lakh rupees ನೆಗೋಷಿಯಬಲ್, 22ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ರೇಂಜ್ ರೋವರ್ ವೋಗ್ 2011 ಮಾಡಲ್, 89,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್. ಈ ಫ್ಲೋರಲ್ಲಿ ಬೇರೆ ಯಾವ್ದೊಂದು ಗಾಡಿ ಉಳಿಸಿದ್ದೀರಾ? ಸರ್, ಇನ್ನೂ ಒಂದಿದೆ ನೋಡ್ಬೋದು, ಇದು ಕರ್ನಾಟಕ, ಅದು ಹಳೆ ಮಾಡಲ್, 2008, ಥರ್ಡ್ ಓನರ್ ಇದೆ ಗಾಡಿ. ಒಂದು ಒಳ್ಳೆ ಪ್ರೈಸ್ಗೆ ಸಿಗುತ್ತೆ ಸರ್. ಒಂದು 7 lakhsಗೆ ಮಾಡಿಸ್ಕೊಡ್ತೀನಿ. 6.5 to 7 lakhsಗೆ ಮಾಡಿಸ್ಕೊಡ್ತೀನಿ. ಯಾವ ಮಾಡಲು? 2008 ಮಾಡಲ್, ಓಲ್ಡ್ ಮಾಡಲ್, ಬಟ್ K ರಿಜಿಸ್ಟ್ರೇಷನ್. ಗಾಡಿ ಚೆನ್ನಾಗಿದೆ, ಮೈಂಟೈನ್ ಇದೆ. 7 lakhsಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್, ಥರ್ಡ್ ಓನರ್ ಗಾಡಿಗೆ. ಕೆಳಗಡೆ ಹೋಗೋಣ ಸರ್. ಇವಾಗ ಲಿಫ್ಟ್ನಿಂದಾನೇ ಹೋಗೋಣ ಕೆಳಗಡೆ, ಬನ್ನಿ. ಇವಾಗ ಇದು ಆಚೆನೂ ನಮ್ಮ ಸ್ವಲ್ಪ ಗಾಡಿ ಇದೆ, ಒಂದು 7-8 ಕಾರ್ಸ್ ಇದೆ ಆಚೆ. ಅದು ಒಂದ್ಸತಿ ಡೀಟೇಲ್ಸ್ ಹೇಳ್ತೀನಿ. BMW Z4, ಬಟ್ ಇವಾಗ ಅವೈಲೇಬಲ್ ಇಲ್ಲ, ಇದು ಸೋಲ್ಡ್ ಆಗಿದೆ. 10 lakh rupees ಕಸ್ಟಮರ್ ಅಡ್ವಾನ್ಸ್ ಪೇಡ್ ಮಾಡಿದ್ದಾರೆ. ನಿಮ್ಮ ಚಾನಲ್ನಲ್ಲಿ ಬಂದ್ಬಿಟ್ಟು ತಗೊಂಡಿರೋದು ಗಾಡಿ. ಹೌದಾ? ನಮಗೇನಿಲ್ವಾ? ಸೋಲ್ಡ್ ಆಯ್ತಾ? ಸೋಲ್ಡ್ ಆಗಿದೆ. 10 lakhs ಪೇಡ್ ಆಗಿದೆ ಅಡ್ವಾನ್ಸ್. 28,50,000ಗೆ ಅಡ್ವಾನ್ಸ್ ಪೇಡ್ ಆಗಿದೆ. ಡೆಲಿವರಿ ನೆಕ್ಸ್ಟ್ ವೀಕ್ ಫ್ರೈಡೇಗೆ. ಯಾವ್ದು BMW ಅಲ್ಲಿ? BMW Z4. ಲಾಸ್ಟ್ ಟೈಮ್ ವಿಡಿಯೋನಲ್ಲಿ ನೀವು ತೋರಿಸಿದ್ದೀರಾ ಈ ಗಾಡಿ. ನೆಕ್ಸ್ಟ್ ಇವಾಗ ಇದು ನೋಡ್ಬೋದು, ನಮ್ಮ ಹತ್ರ ರೇಂಜ್ ರೋವರ್ ಇವೋಗ್ ಇದೆ. 2 ಗಾಡಿ ಇದೆ ರೇಂಜ್ ರೋವರ್ ಇವೋಗ್ ನಲ್ಲಿ. ಒಂದು K ರಿಜಿಸ್ಟ್ರೇಷನ್, ಇನ್ನೂ ಒಂದು ಡೆಲ್ಲಿ ರಿಜಿಸ್ಟ್ರೇಷನ್. 2 ಗಾಡಿ ರೇಂಜ್ ರೋವರ್ ಇವೋಗ್ 2013 ಇದು, ಅದು 2012. ರೇಟ್ ಹೇಳಪ್ಪ. ಇದು ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ಫಸ್ಟ್ 2013 ಅಪ್ಗ್ರೇಡ್ ಮಾಡಿದ್ದಾರೆ. ಇದು ಹೆಡ್ಲೈಟ್ಸ್, ಬಂಪರ್ ಎಲ್ಲ ಅಪ್ಗ್ರೇಡ್ ಇದೆ. ಲೈಕ್ ಮ್ಯಾಗ್ ವೀಲ್ಸ್ ನೋಡ್ಬೋದು, ಇಲ್ಲಿ ನೋಡ್ಬೋದು ಮ್ಯಾಗ್ ವೀಲ್ಸ್. ಪ್ಲಸ್ ಇಂಟೀರಿಯರ್ ಎಲ್ಲ ನೋಡ್ಬೋದು, ಇಂಟೀರಿಯರ್ ಸೀಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಒಳಗಡೆ ನೋಡ್ಬೋದು, ಒಳಗಡೆ ತೋರಿಸಿ ಕಸ್ಟಮರ್ಗೆ. ಯಾವ ಮಾಡಲ್ ಅಂದ್ರೆ ಇದು? 2013 ಮಾಡಲ್, ಥರ್ಡ್ ಓನರ್, K ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್. ರೇಟ್ ಹೇಳಿ. ಪ್ರೈಸ್ ಇದು 23 lakh ನಮ್ಮ ಕೋಟಿಂಗ್ ಇದೆ ಸರ್. ಫೈನಲ್ ಪ್ರೈಸ್ 22ಗೆ ಮಾಡಿಸ್ಕೊಡ್ತೀನಿ. 22 ಲಕ್ಷಕ್ಕೆ 2013 ಮಾಡಲು, ಥರ್ಡ್ ಓನರ್ ಗಾಡಿ. ರೇಂಜ್ ರೋವರ್ ಅದು ಕರ್ನಾಟಕ ಗಾಡಿನೇ. 22 ಲಕ್ಷ ಸರ್, ಸಾಲಿ ಮಿಸ್ಟೇಕ್ ಆಯ್ತು. 2250ಗೆ ಮಾಡಿಸ್ಕೊಡ್ತೀನಿ ಸರ್. 24 ಕೋಟಿಂಗ್, 22. ಮುಂಚೆ ಎಷ್ಟು ಹೇಳಿದ್ರಿ? 23 ಕೋಟಿಂಗ್, 2250ಗೆ ಮಾಡಿಸ್ಕೊಡ್ತೀನಿ. 2250. ಬನ್ನಿ, ಇದೆಷ್ಟು ಹೇಳ್ತಾ ಇದ್ದೀರಾ? ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ. ಇದು ನೋಡ್ಬೋದು ಸರ್, 2012 ಮಾಡಲ್, ರೇಂಜ್ ರೋವರ್ ಇವೋಗ್, ಡೆಲ್ಲಿ ರಿಜಿಸ್ಟ್ರೇಷನ್. ಫೈನಲ್ ಪ್ರೈಸ್ ನಿಮಗೆ ಒಂದು 1475ಗೆ ಮಾಡಿಸ್ಕೊಡ್ತೀನಿ ಸರ್. ಈ ಗಾಡಿ 14,85,000. ಇದು 13 ಮಾಡಲೆ, ಇದು 12 ಮಾಡಲ್. ಓನರ್ 82,000 ನೋಡಿದೆ, ಸೆಕೆಂಡ್ ಓನರ್. ಟಾಪ್ ಎಂಡ್ ಮಾಡಲ್ ಸರ್, CP ಯೂನಿಟ್, ಟಾಪ್ ಎಂಡ್ ಮಾಡಲ್. ಇದೆಲ್ಲ ನೋಡ್ಬೋದು. ಬರೀ ಸ್ಟೇಟ್ ಚೇಂಜ್ ಆಗಿದ್ದಕ್ಕೇನೆ ಅಷ್ಟು ಆಲ್ಮೋಸ್ಟ್ 10 lakh ಡಿಫ್ರೆಂಟ್ ಸರ್. ಅಷ್ಟೊಂದು ಆಲ್ಮೋಸ್ಟ್ 10 lakh ಡಿಫ್ರೆಂಟ್.
ಬಟ್ ಗಾಡಿ ಚೆನ್ನಾಗಿದೆ, ಎರಡು ಕಂಡೀಷನ್ ಗಾಡಿ ಚೆನ್ನಾಗಿದೆ. 2012 ಮಾಡಲ್ 90,000 ಓಡಿದೆ. ಆಡಿ Q5 ಫೈನಲ್ ಪ್ರೈಸ್ ನಿಮಗೆ ಒಂದು 11 lakhsಗೆ ಮಾಡಿಸ್ಕೊಡ್ತೀನಿ. 11 ಲಕ್ಷಗೆ ಮಾಡಿಸ್ಕೊಡ್ತೀನಿ ಫೈನಲ್ ಪ್ರೈಸ್. ಎಲ್ಲ ಫೈನಲ್ ಪ್ರೈಸ್ ಸರ್ ಇವತ್ತು. ಇವಾಗ ಹಂಗೆ X1 ನೋಡ್ಬೋದು, 2011 ಮಾಡಲ್ ಫೈನಲ್ ಪ್ರೈಸ್ ನಿಮಗೆ ಒಂದು 9 lakhsಗೆ ಮಾಡಿಸ್ಕೊಡ್ತೀನಿ. ಇದೆಲ್ಲ ಕ್ಲೀನ್ ಮಾಡಿಸ್ಕೊಡ್ತೀರಾ ನೀಟಾಗಿ? ಅದೆಲ್ಲ ಮಾಡಿಸ್ಕೊಡ್ತೀನಿ ಸರ್. ಸಾರಿ 9 lakhs ಅಲ್ಲ, ಮಿಸ್ಟೇಕ್ ಆಗಿದೆ. ಒಂದು 8 lakhsಗೆ ಮಾಡಿಸ್ಕೊಡ್ತೀನಿ ಸರ್. 8 ಲಕ್ಷ? 8 ಲಕ್ಷಗೆ ಮಾಡಿಸ್ಕೊಡ್ತೀನಿ, ಅದೇ ಫೈನಲ್. 1 ಲಕ್ಷ ಡಿಫ್ರೆನ್ಸಾ? ಹಾಂ, 8 ಲಕ್ಷಕ್ಕೆ ಫೈನಲ್. 8 ಲಕ್ಷ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್? ನೆಗೋಷಿಯಬಲ್ ಇವತ್ತು ಇಲ್ಲ ಸರ್, ಇವತ್ತು ಫಿಕ್ಸ್ ಪ್ರೈಸಸ್ ಇವತ್ತು. BMW X1 ಡೀಸೆಲ್ ಆಟೋಮೆಟಿಕ್, ಎಲ್ಲ ಡೀಸೆಲ್ ಗಾಡಿನೇ ಆಟೋಮೆಟಿಕ್. ಇನ್ಯಾವ ಗಾಡಿಗಳು ಇವಾಗ ಅಲ್ಲಿ ನೋಡ್ಬೋದು ಸರ್, ಆಡಿ A6 ಇದೆ, ಒಂದು ಬ್ಲ್ಯಾಕ್ ಕಲರ್. ನಮ್ಮ ಹತ್ರ ತುಂಬಾ ಇತ್ತು ಸರ್ ಆಡಿ A6 ವೆಹಿಕಲ್ಸ್ ಎಲ್ಲ. ಇವಾಗ ಎಲ್ಲ ಸೇಲ್ ಆಗಿದೆ. ಒಂದು ಬ್ರೌನ್ ಇತ್ತು, ಬ್ಲ್ಯಾಕ್ ಇತ್ತು, ಅದೆಲ್ಲ ಸೋಲ್ಡ್ ಆಗಿದೆ. ಇವಾಗ ಇದು ಅವೈಲೇಬಲ್ ಇದೆ ನಮ್ಮ ಹತ್ರ. ಒಂದು ಆಡಿ A6 2012 ಮಾಡಲ್ 72,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್. ಫೈನಲ್ ಪ್ರೈಸ್ ನಿಮಗೆ 10,50,000ಗೆ ಮಾಡಿಸ್ಕೊಡ್ತೀನಿ. 10 ಲಕ್ಷ ಅದರಲ್ಲೂ ನೆಗೋಷಿಯಬಲ್. 10 lakhsಗೆ ಮಾಡಿಸ್ಕೊಡ್ತೀನಿ ಸರ್. ಕೋಟಿಂಗ್ ಇರೋದು 12 lakhs ನಮ್ದು. 10 ಫೈನಲ್ಗೆ ನೆಗೋಷಿಯಬಲ್ ಕೇಳೋದಕ್ಕೆ 50,000 ಬಿಟ್ರಿ. ಅದಕ್ಕೆ ನಿಮಗೆ ಇವಾಗ ಏನು ಅವರೇ ಬಂದ್ರೆ ಇಲ್ಲ ಸರ್, ಇವಾಗ ಏನು ನಿಮ್ಮ ಹತ್ರ ಮಾತಾಡಿದ್ದೀನಿ ಅದೇ ಪ್ರೈಸಸ್. ಅವ್ರು ಬಂದರೆ ನೆಗೋಷಿಯಬಲ್ ಆಗಲ್ಲ. ನಿಮ್ಮ ಹತ್ರ ನೆಗೋಷಿಯಬಲ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಇದು ಫೈನಲ್ ಪ್ರೈಸಸ್ 10 lakhs. ಕಸ್ಟಮರ್ಗೆ ರೀಸನಬಲ್ ಪ್ರೈಸ್ ಮಾಡಿಸ್ಕೊಡ್ತಾ ಇರೋದು. ಕಸ್ಟಮರ್ ಖುಷಿನಿಂದ ತಗೊಳ್ಳಿ ಅಷ್ಟೇ. NOC ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಒಂದು ಸರ್ವಿಸ್ ಫ್ರೀ ಕಾಂಪ್ಲಿಮೆಂಟ್ರಿ ಮಾಡಿಕೊಡ್ತೀನಿ ಎಲ್ಲ ಗಾಡಿಗೆ. ಯಾವ ಗಾಡಿ ತೊಗೊಂಡು ಅಂದರೆ ನಮ್ಮ ಹತ್ರ ಒಂದು ಕಾಂಪ್ಲಿಮೆಂಟ್ರಿ ಫ್ರೀ ಜನರಲ್ ಸರ್ವಿಸ್ಗೆ ಮಾಡಿಸ್ಕೊಡ್ತೀನಿ ಸರ್. ಪ್ಲಸ್ ಒಂದು ಪಾಲಿಶಿಂಗು, ರಬ್ಬಿಂಗ್ ಪಾಲಿಶಿಂಗ್ ಮಾಡಿಸ್ಕೊಡ್ತೀನಿ ಕಾಂಪ್ಲಿಮೆಂಟ್ರಿ. ನಿಮ್ಮ ಚಾನಲ್ನಿಂದ ಬಂದಿದೆ ಅಂದರೆ. ಓಕೆ, ಥ್ಯಾಂಕ್ ಯು ಸರ್.